ವಿಶ್ವಕರ್ಮರ ಒಡೆಯ ಸ್ವಾಮಿ ಸರ್ವ ಧರ್ಮರ ಪ್ರಿಯ. ವೀಕ್ಷಕರೇ, ಇಲ್ಲಿ ನೋಡ್ತಕ್ಕಂಥ ದೃಶ್ಯ ಪಿಡ್ಡಮ್ಮನ ಕಟ್ಟೆ. ಈ ಪಿಡ್ಡಮ್ಮನ ಒಂದು ಇತಿಹಾಸ ಹೇಳ್ಬೇಕಂತಂದರೆ, ಲಕ್ಷ್ಮೇಶ್ವರದಲ್ಲಿ ಜಗದ್ಗುರು ಮೌನೇಶ್ವರರು ಕದಿರು ಮಾರ್ತಕ್ಕಂಥ ವೇಷದಲ್ಲಿ ಲಕ್ಷ್ಮೇಶ್ವರಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ಪಿಡ್ಡವೇ ಒಂದು ಕದಿರನ್ನು ಕೊಡೋಂಥ ಜಗದ್ಗುರು ಮೌನೇಶ್ವರಕ್ಕೆ ಕೇಳಿದಾಗ, ಇದಕ್ಕೆ ಆರಣೆ ದುಡ್ಡು ಆಗುತ್ತೆ ಅಂತ ಹೇಳಿದಾಗ, ನನ್ನ ಹತ್ರ ದುಡ್ಡು ಇಲ್ಲ ಅಂತ ಆ ಪಿಡ್ಡಮ್ಮ ಹೇಳ್ತಾಳೆ. ಆಗ ಇದಕ್ಕೆ ದುಡ್ಡು ಕೊಟ್ಟರೆ ಕೊಡ್ತೀನಿ ಅಂದಾಗ, ಆ ಕದಿರಿನಿಂದ ಎಣೆದು ಬಂದಿರತಕ್ಕಂಥ ದುಡ್ಡು ನಿನಗೆ ಕೊಡ್ತೀನಪ್ಪ, ಒಂದು ವಾರ ಟೈಮ್ ಕೊಡು ಅಂತ ಹೇಳಿದಾಗ, ನೀನು ಇವತ್ತು ನಾಳೆ ಅನ್ನೋಂಥ ಸಂದರ್ಭ ಅದ, ಮತ್ತು ನೀನು ಸತ್ರು ಯಾರು ಕೊಡ್ತಾರಂತ ಜಗದ್ಗುರು ಮೌನೇಶ್ವರ ಕೇಳಿದಾಗ, ಇಲ್ಲಪ್ಪ ನಾ ಆದಷ್ಟು ಬೇಗ ಮುಗಿಸಿ ನೀನು ಕೊಡ್ತೀನಿ ಬಂದಂಥ ದುಡ್ಡು ಅಂತ ಹೇಳಿದಾಗ, ಜಗದ್ಗುರು ಮೌನೇಶ್ವರ ಇದಕ್ಕೆ ಸಾಕ್ಷಿ ಯಾರು ಅಂತ ಕೇಳಿದಾಗ, ನಾ ಯಾರು ಸಾಕ್ಷಿ ಕೊಡೋಣ ಅಂತ ಜಗದ್ಗುರು ಮೌನೇಶ್ವರರಿಗೆ ಹೇಳ್ತಾರೆ. ಆಗ ಆ ಗುಡಿಯಲ್ಲಿ ಇರ್ತಕ್ಕಂಥ ಸೋಮನಾಥೇಶ್ವರರ ಸಾಕ್ಷಿಯಾಗಿ ಈ ಕದರನ್ನು ಕೊಡ್ತೀನಿ, ಈ ಕದರು ನೀನು ನೇಯ್ದು ಬಂದಿರತಕ್ಕಂಥ ದುಡ್ಡು ನನಗೆ ಮುಟ್ಸೇಬೇಕಂತ ಹೇಳಿದಾಗ, ಆಯಿತು ಅಂತ ಆ ಪಿಡ್ಡಮ್ಮ ಒಪ್ಪಿಕೊಳ್ತಾಳೆ. ಆ ಒಂದು ಕದರು ತಗೊಂಡು ಒಂದು ವಾರ ಕಳೆದಿರಲ್ಲ, ಆ ಪಿಡ್ಡಮ್ಮ ಸತ್ತು ಹೋಗ್ತಾಳೆ. ಆ ಸಮಯದಲ್ಲಿ ಊರಿನ ಪ್ರಮುಖರೆಲ್ಲ 10-5 ದುಡ್ಡನ್ನು ಹಾಕಿ ಆ ಒಂದು ಅಂತ್ಯ ಸಂಸ್ಕಾರಕ್ಕೆ ಮುಂದಾಗ್ತಾರೆ. ಆಗ ಜಗದ್ಗುರು ಮೌನೇಶ್ವರರ ಧಾವಿಸಿ ಓಡಿ ಬರ್ತಾರೆ. ನಿಲ್ಲಿಸಿ ಅಂತ ಕೇಳಿದಾಗ ಏನಂತಂದಾಗ, ಆ ಪಿಡ್ಡಮ್ಮ ಅಂತಕ್ಕಂಥ ಮುದುಕಿ ನನ್ನ ಹತ್ರ ಕದರು ತೊಗೊಂಡಾರ, ಆ ಕದರಿನ ರೊಕ್ಕನೇ ಕೊಟ್ಟಿಲ್ಲ ಅಂತಂದಾಗ ಆ ಜನ ಎಲ್ಲ ನಗ್ತಾರೆ. ನಾವೇ ಆ ಹೆಣಕ್ಕೆ ಅಂತ್ಯ ಸಂಸ್ಕಾರಕ್ಕೆ ನಾವು ದುಡ್ಡನ್ನು ಕಲೆಕ್ಟ್ ಮಾಡಿ ಅಂತ್ಯ ಸಂಸ್ಕಾರ ಮಾಡ್ತಾಯಿದ್ದೀವಿ, ನಿನಗೆಲ್ಲಿ ದುಡ್ಡು ಕೊಡ್ತಾರೆ ಅಂದಾಗ, ಹಂಗಿಲ್ಲ ಅಂತಂದಾಗ ಮತ್ತೊಬ್ಬರು ಕೇಳ್ತಾರೆ, ನೀವು ಕೊಟ್ಟಿನಿ ಅಂತ ಹೇಳ್ತಾರೆ, ಅದಕ್ಕೆ ಸಾಕ್ಷಿ ಯಾರು ಅಂತ ಜಗದ್ಗುರು ಮೌನೇಶ್ವರರಿಗೆ ಅಲ್ಲಿ ಇರ್ತಕ್ಕಂಥ ಜನ ಕೇಳಿದಾಗ, ಆ ಗುಡಿಯೊಳಗೆ ಸೋಮನಾಥ ಇದ್ದಾನೆ ನೋಡು ಅಂತಂದಾಗ, ಅದು ಯಾರು ಹೇಳ್ತಾರಪ್ಪ ಅಂತಂದಾಗ, ತಡಿ ಆ ಪಿಡ್ಡಮ್ಮನೇ ಹೇಳ್ತಾಳೆ ಅಂತೇಳಿ ಜಗದ್ಗುರು ಮೌನೇಶ್ವರರ ಆ ಪಿಡ್ಡಮ್ಮನನ್ನು ಮುಟ್ಟಿ, ನಿನಗೆ ಕದರು ಕೊಡಬೇಕಾದ್ರೆ ಸಾಕ್ಷಿ ಸೋಮನಾಥೇಶ್ವರನೇ ಸಾಕ್ಷಿಯಾಗಿ ಕೊಟ್ಟಿಲ್ಲ ಅಂತಂದಾಗ, ಆ ಪಿಡ್ಡಮ್ಮ ಎದ್ದು ಕುಂತು ಹೌದು ಅಂತ ಏನು ನುಡಿದಾಗ, ಅಲ್ಲಿರ್ತಕ್ಕಂಥ ಜನ ಆಶ್ಚರ್ಯಗೊಂಡು ಈ ವ್ಯಕ್ತಿ ಸಾಮಾನ್ಯರಲ್ಲ, ಯಾರು ಮಹಾತ್ಮರು ಅಂತ ಎಲ್ಲರೂ ತಿಳ್ಕೊಂಡಾಗ, ಆವಾಗ ಯಾರು ನೀನು ಅಂತ ಕೇಳಿದಾಗ, ಮೌನೇಶ್ವರರು ನಾನು ಗೋನಾಳದ ಮೌನೇಶ್ವರ ಅಂತ ಹೇಳ್ತಾರೆ, ಸಾಕ್ಷಾತ್ ಶಿವನೇ ನಾನು ಅಂತ ಹೇಳಿದಾಗ, ಎಲ್ಲರೂ ಜಗದ್ಗುರು ಮೌನೇಶ್ವರರ ದರ್ಶನ ಪಡೆದು ಪುನೀತರಾಗ್ತಾರೆ. ಆವಾಗ ಆ ಪಿಡ್ಡಮ್ಮ ನಾನು ನಿನ್ನ ಸೇವಕಳಾಗಿ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿದಾಗ, ಇವತ್ತಿಗೂ ಜಗದ್ಗುರು ಮೌನೇಶ್ವರರ ದೇವಸ್ಥಾನ ಗೋನಾಳದ ಗುಡಿಯ ಬಲಭಾಗದಲ್ಲಿ ಪಿಡ್ಡಮ್ಮನ ಕಟ್ಟಿ ನೋಡ್ಬೋದು ವೀಕ್ಷಕರೇ.